ಹಾಯ್ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಬಹುಶಃ 4 ಗಂಟೆ 15 ನಿಮಿಷ ಬೆಳಗ್ಗೆ ಟ್ರೈಲರ್ ಲಾಂಚ್ ಆಗಿರುವಂಥದ್ದು. ಬ್ರಾಹ್ಮಿ ಮುಹೂರ್ತದಲ್ಲಿ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಿದ್ದಂಥ ಟ್ರೈಲರು ರಾಮಾಯಣ. ಸೊ ಇದ್ರ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ಸೊ ನಾನು ಹೊರಗಡೆ ಔಟ್ ಆಫ್ ಸ್ಟೇಷನ್ ಇರೋದ್ರಿಂದ ಸೊ ಇವತ್ತು ನಾನು ಬೆಳಗ್ಗೆ ಎದ್ದು ಮಾಡೋಕ್ಕೂ ತುಂಬ ಖುಷಿ ಆಗ್ತಾಯಿದೆ. ಅದ್ರ ಜೊತೆಗೇ ಹೇಗೆ ಅನ್ನಿಸ್ತು ಅಂತ ಕೂಡ ತಿಳಿಸ್ತೀನಿ ಅಂತ ಹೇಳ್ತಾ ಸೊ ವಿಡಿಯೋ ಶುರು ಮಾಡ್ತಾಯಿದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಮೊದಲನೇದಾಗಿ ಹೇಳಬೇಕು ಅಂದರೆ ರಾಮಾಯಣ ಒಂದು ಟ್ರೈಲರ್ಗೋಸ್ಕರ ಕಾಯ್ತಾ ಇದ್ವಿ. ಆ್ಯಂಡ್ ಅದ್ರ ಜೊತೆಗೆ ತುಂಬಾ ಒಂದು ಲೀಕ್ ಆಗ್ತಾ ಇರುವಂಥದ್ದು ವೀಡಿಯೋಸ್ಗಳನ್ನು ನೋಡ್ತಾ ಇದ್ವಿ. ಅದರಲ್ಲಿ ಯಾವುದು ನಿಜ ಯಾವುದು ಸುಳ್ಳು ಅಂತ ಗೊತ್ತಾಗ್ತಾ ಇರಲಿಲ್ಲ. ಬಟ್ ಫೈನಲ್ ಆಗಿ ಈಗ ಟ್ರೈಲರನ್ನು ನೋಡಿದ್ವಿ. ಸೊ ಅದರಲ್ಲೂ ಕೂಡ ಯಶ್ ಅವರ ಒಂದು ರಾವಣ ಕ್ಯಾರೆಕ್ಟರು ಎಕ್ಸಲೆಂಟು. ಸೊ ಅವರ ಒಂದು ವಾಯ್ಸ್ ಆಗಿರ್ಬೋದು, ಆಮೇಲೆ ಅದ್ರ ಜೊತೆಗೇ ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸು ಆ್ಯಂಡ್ ಈ ಜನ್ರೇಷನ್ನಿಗೆ ಒಂದು ರಾಮಾಯಣ ಸಿನಿಮಾನ ತೋರಿಸ್ಲಿಕ್ಕೆ ಒಂದು ಕಂಪ್ಲೀಟ್ಲಿ ಒಂದು ಅದ್ಭುತವಾದಂಥ ಒಂದು ವಿಷುವಲ್ಲು. ಸೊ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಆ್ಯಂಡ್ ಅದ್ಭುತವಾದಂಥ ಒಂದು ಮೂಮೆಂಟ್ ಆಗುತ್ತೆ ಈ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ ಸಿನಿಮಾ 2 ಪಾರ್ಟಲ್ಲಿ ರಿಲೀಸ್ ಆಗ್ತಾ ಇದೆ. ಸೊ ಈ ವರ್ಷ ಒಂದು ಪಾರ್ಟ್ ರಿಲೀಸ್ ಆದರೆ ನೆಕ್ಸ್ಟ್ ವರ್ಷ ಇನ್ನೊಂದು ಪಾರ್ಟ್ ರಿಲೀಸ್ ಆಗುತ್ತೆ. ಸೊ ಓವರಾಲ್ ಆಗಿ ಏನು ಅಂತಂದರೆ ಸಿನಿಮಾದ ಕ್ಯಾರೆಕ್ಟರ್ಸ್ಗಳನ್ನು ಒಂದು ನೋಡೋದಾಯಿತು ಅಂತಂದರೆ ರಾವಣನ ಕ್ಯಾರೆಕ್ಟ್ರಲ್ಲಿ ಯಶ್ ಅವರು ಕಾಣಿಸ್ಕೊಂಡ್ರೆ, ರಣಬೀರ್ ಕಪೂರ್ ಅವರು ರಾಮನ ಕ್ಯಾರೆಕ್ಟ್ರಲ್ಲಿ ಕಾಣಿಸ್ಕೊಂಡಿದ್ದಾರೆ. ಆ್ಯಂಡ್ ಮೇನ್ಲಿ ಸೀತೆ ಕ್ಯಾರೆಕ್ಟ್ರಲ್ಲಿ ಕಾಣಿಸ್ಕೊಂಡಂತಹ ಸಾಯಿ ಪಲ್ಲವಿ ಅವ್ರನ್ನ ನೋಡಲಿಕ್ಕೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಅವ್ರಿಗೆ 100ಗೆ 200% ಸೀತೆ ಕ್ಯಾರೆಕ್ಟರು ಸೂಟ್ ಆಗುತ್ತೆ. ಆ್ಯಂಡ್ ಅವರ ಒಂದು ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಮತ್ತು ಅವರ ಒಂದು ಆ್ಯಕ್ಟಿಂಗ್ ಶೈಲಿ ಆಗಿರ್ಬೋದು, ಮತ್ತು ಅವರೊಂದು ಫೇಸ್ ಏನಿದೆ, ಸೊ ಆ ಒಂದು ಫೇಸ್ ಇದೆಯಲ್ಲ ಅದ್ಭುತವಾದಂಥ ಸೂಟಬಲ್ ಸೀತೆ ಫೇಸ್ ಅಂತ ಇರ್ಬೋದು. ಒಂದು ಯಾವುದೇ ಒಂದು ಕ್ಯಾರೆಕ್ಟರ್ಸ್ಗಳಿಗೆ ಒಂದು ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಆ ಒಂದು ಕ್ಯಾರೆಕ್ಟರೈಸೇಷನ್ ತೊಗೊಳ್ತಿದ್ದಾರೆ, ಅವ್ರು ಮಾಡ್ತಾ ಇದ್ದಾರೆ ಅಂದಾಗ ನಾನು ಸುಮಾರು ಸಲ ಹೇಳ್ತಾ ಇರ್ತೀನಿ, ಒಬ್ಬ ಆ್ಯಕ್ಟರು ಬರೀ ಕ್ಯಾರೆಕ್ಟರ್ ಒಳಗಡೆ ಹೋಗೋದಲ್ಲ, ಸೊ ಆ ಒಂದು ಕ್ಯಾರೆಕ್ಟರೇ ಅವ್ರು ಆಗಬೇಕು. ಕೆಲವೊಂದು ಸಿನಿಮಾಗಳಿಗೆ, ಈ ರೀತಿ ಸಿನಿಮಾಗಳಿಗೆ ಕ್ಯಾರೆಕ್ಟರೇ ಅವ್ರು ಆಗಬೇಕು. ಸೊ ಅಷ್ಟರ ಮಟ್ಟಿಗೆ ಡೆಡಿಕೇಶನ್ ಇದ್ದರೆ ಮಾತ್ರ ಇಂಥ ಸಿನಿಮಾಗಳು ಆಡಿಯನ್ಸ್ಗಳನ್ನು ತಲುಪಲಿಕ್ಕೆ ಖಂಡಿತವಾಗ್ಲೂ ಸಾಧ್ಯ ಆಗುತ್ತೆ, ಇಲ್ಲಾಂದರೆ ಖಂಡಿತವಾಗ್ಲೂ ಆಗಲ್ಲ. ಸೊ ರಾಮಾಯಣದ ಟ್ರೈಲರ್ ನೋಡಿದ ಮೇಲೆ ನನಗನ್ಸಿದ್ದಿಷ್ಟೇ. ನಾನು ಫೈನಲಾಗಿ ಹೇಳೋದೇನು ಅಂತಂದರೆ, ನಾನಂತರೂ ವೇಟ್ ಮಾಡ್ತಾ ಇದ್ದೀನಿ ರಾಮಾಯಣಗೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಅದರಲ್ಲೂ ಯಶ್ ಅವರು ರಾವಣ ಕ್ಯಾರೆಕ್ಟರ್ ಅಂತೂ ಅದ್ಭುತವಾದಂಥ ಕ್ಯಾರೆಕ್ಟರು. ಸೊ ಇವತ್ತು ನೋಡಿ, ಈ ರೀತಿಯಾದಂಥ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ 4 ಗಂಟೆ 15 ನಿಮಿಷಕ್ಕೆ ಬಿಟ್ಟಿದ್ದಾರೆ. ಸೊ ಎಲ್ರಿಗೂ ಕೂಡ ಒಂದು ಕಡೆ ಅನಿಸಿರುತ್ತೆ, ಏನಪ್ಪ ಇಷ್ಟು ಬೆಳಗ್ಗೆ ಬಿಡುವಂಥ ನೆಸೆಸಿಟಿ ಇತ್ತಾ ಅಂತ ಕೆಲವರಿಗೆ ಅನಿಸಿರುತ್ತೆ. ಬಟ್ ಈ ಟೈಮ್ ಇದೆಯಲ್ಲ ನಿಜವಾಗ್ಲೂ ಒಂದು ಒಳ್ಳೆ ಗುಡ್ ಟೈಮು. ಸೊ ಎವ್ರಿ ಡೇ ಮಾರ್ನಿಂಗ್ ನಾನು ಕೂಡ ಎದ್ದೇಳೋದು ಇದೇ ಟೈಮಲ್ಲೇ. ಒಂದು ವಾಕಿಂಗ್ ಆಗಿರ್ಬೋದು, ಜಾಗಿಂಗ್ ಮಾಡೋದಾಗಿರ್ಬೋದು. ಸೊ ಏನೇ ಮಾಡಿದ್ರು ಕೂಡ ಈ ಒಂದು ಟೈಮ್ ಏನಿದೆ ಬೆಳಗ್ಗೆ ಟೈಮು, ಅದರಲ್ಲೂ ರಾಮಾಯಣ ಅನ್ನುವಂಥದ್ದನ್ನು ಈ ಒಂದು ಟೈಮಲ್ಲಿ ಇಂಥ ಒಂದು ಒಳ್ಳೆ ಟೈಮಲ್ಲಿ ರಿಲೀಸ್ ಮಾಡುವಂಥದ್ದು ಟ್ರೈಲರನ್ನು ತುಂಬಾ ಒಂದು ಅಪ್ರಿಷಿಯೇಟ್ ಮಾಡ್ತೀನಿ ನಾನು. ಆ್ಯಂಡ್ ತುಂಬ ಜನ ಕೂಡ ನಿನ್ನೆ ಎಲ್ಲರೂ ಅಲಾರಾಮ್ ಇಟ್ಕೊಂಡಿದ್ದೀನಿ, ನಾನು ಕೂಡ ಕಾಯ್ತಾ ಇದ್ದೀನಿ ಅಂತ ಎಷ್ಟೋ ಜನ ಅದನ್ನು ಹಾಕ್ತಾಯಿದ್ರು, ಎಲ್ಲ ಕಡೆ ಸ್ಟೇಟಸ್ಗಳು ಹಾಕ್ತಾಯಿದ್ರು. ಸೊ ತುಂಬ ಖುಷಿ ಆಗುತ್ತೆ. ಈ ಸಿನಿಮಾ 100% ಈಗಿನ ಒಂದು ಜನ್ರೇಷನ್ನಿಗೆ ಒಂದು ಅದ್ಭುತವಾದಂತಹ ಒಂದು ಸಿನಿಮಾ ಆಗುತ್ತೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಈಗ ಸದ್ಯಕ್ಕೆ ಏನಪ್ಪ ಅಂತಂದರೆ ವೇಟಿಂಗ್ ಫಾರ್ ರಾಮಾಯಣ ಅಂತ ಹೇಳ್ಬೋದು. ಸೊ ಈ ವರ್ಷ ನಾನು ಅವತ್ತೇ ಹೇಳಿದ್ದೀನಿ, ಯಶ್ ಅವರನ್ನು ನೋಡಲಿಕ್ಕೆ ನಮಗೆ 2 ಸಿನಿಮಾದಲ್ಲಿ ಸಿಗ್ತಾ ಇದೆ, ಒಂದು ರಾಮಾಯಣ, ಒಂದು ಟಾಕ್ಸಿಕ್. ಸೊ ವೇಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ವೇಟಿಂಗ್ ಫಾರ್ ರಾಮಾಯಣ. ಸೊ ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ ಸಿನಿಮಾ ನೋಡಲಿಕ್ಕೆ ಅಂತೂ. ಸೊ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸು ಅಮೇಝಿಂಗ್ ಆಗಿರುತ್ತೆ. ಸೊ ನಿಮಗೆ ಹೇಗೆ ಅನ್ನಿಸ್ತು ರಾಮಾಯಣದ ಟ್ರೈಲರ್ ನೋಡಿದ ಮೇಲೆ? ಸೊ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಸೊ ಯಾರೆಲ್ಲ ಆನೆಸ್ಟಾಗಿ ಹೇಳಿ, ಬೆಳಗ್ಗೆ ಎದ್ದು ನೋಡಿದ್ರಿ 4 ಗಂಟೆ 15 ನಿಮಿಷಕ್ಕೆ ಯಾರು ನೋಡಿದ್ರಿ ಆನೆಸ್ಟಾಗಿ ಕಾಮೆಂಟ್ ಮಾಡಿ. ಸೊ ನಾನು ಇವತ್ತು ಸ್ಟುಡಿಯೋಗೆ ಹೋಗಿ ಮಾಡಿದ್ರೆ ಲೇಟ್ ಆಗುತ್ತೆ ಅಂತ, ಸೊ ಈ ರೀತಿ ಹೊರಗಡೆನೇ ಇದ್ದಾಗ ಔಟ್ ಆಫ್ ಸ್ಟೇಷನಲ್ಲೇ ಮಾಡ್ತಾಯಿದ್ದೀನಿ. ಸ್ಟುಡಿಯೋ ಹೋಗಿ ಮಾಡೋದಕ್ಕಿಂತ ಈಗ ಒಂದು ರೀತಿ ಚೆನ್ನಾಗಿರುತ್ತೆ, ಬೇರೆ ರೀತಿ ಇರುತ್ತೆ ಅಂತ. ಸೊ ಖಂಡಿತವಾಗ್ಲೂ ನಿಮಗೆ ಹೇಗೆ ಅನ್ನಿಸ್ತು, ಏನು ಕತೆ, ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ರಾಮಾಯಣಗೆ ವೇಟಿಂಗು. ಆ್ಯಂಡ್ ಯಶ್ ಅವ್ರನ್ನ ನೋಡೋಕ್ಕಂತೂ ತುಂಬಾ ಎಕ್ಸೈಟ್ಮೆಂಟ್, ನನಗಂತೂ ತುಂಬಾ ಒಂದು ಇದಿದೆ. ಅವರೊಂದು ವಾಯ್ಸ್ ಆಗಿರ್ಬೋದು, ಅವರೊಂದು ಕ್ಯಾರೆಕ್ಟರ್ ಆಗಿರ್ಬೋದು ಅದ್ಭುತವಾಗಿ ಬಂದಿದೆ, ಎಕ್ಸಲೆಂಟು. ಇದ್ರ ಬಗ್ಗೆ ಏನೂ ಮಾತಾಡೋ ಹಾಗೆ ಇಲ್ಲ. ಸೊ ವೇಟಿಂಗ್ ಫಾರ್ ರಾಮಾಯಣ ಆ್ಯಂಡ್ ಯಶ್ ಮತ್ತು ರಣಬೀರ್ ಮತ್ತು ಸಾಯಿ ಪಲ್ಲವಿ ಅವರು. ಸೊ ಇವು ಎಲ್ಲರನ್ನೂ ನಾನು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ಕಾಯ್ತಾ ಇದ್ದೀನಿ. ಆ್ಯಂಡ್ ನಿಮಗೇನು ಅನ್ನಿಸ್ತು ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕೆ ನಾವು ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.